ಹಾಯ್ ಹಲೋ ಫ್ರೆಂಡ್ಸ್. ನಾವು ನಿಮ್ಮ ಪ್ರೀತಿಯ ಜಾಬ್ ಅಪ್ಲಿಕೇಶನ್ ವತಿಯಿಂದ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತೇನಪ್ಪಾ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಬಂದೀವಿ. ಏನಪ್ಪಾ ಅದು BSF ಟ್ರೇಡ್ಮೆಂಟ್ ಜಾಬ್ ಅಂದ್ರೆ ಏನು, ಅದ್ರ ವೇಕೆನ್ಸಿ ಅಂದ್ರೆ ಏನು, ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ ಏನು, ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಏನು, ಎಕ್ಸಾಮ್ ಸಿಲೆಬಸ್ ಏನು, NSQ ಸರ್ಟಿಫಿಕೇಟ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ನಿಮ್ ಡಿಟೇಲ್ ಆಗಿ ಒಂದ್ ಸ್ವಲ್ಪ ಹೇಳ್ಬೇಕಂತ ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ವಾಟ್ ಇಸ್ BSF ಟ್ರೇಡ್ಮೆಂಟ್ ಅಂದ್ರೆ ಏನಪ್ಪಾ? ಅದು ಒಂದು ಗ್ರೂಪ್ ಸಿ ಪೋಸ್ಟ್. ಓಕೆ, ಎಲ್ಲಿ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ. ಟ್ರೇಡ್ಸ್ಮನ್ ಒಳಗೆ ಎರಡು ತರ ವೇಕೆನ್ಸಿ ಇರ್ತವೆ. ಒಂದು ಟೆಕ್ನಿಕಲ್ ವೇಕೆನ್ಸಿ ಇರ್ತವೆ, ಇನ್ನೊಂದು ನಾನ್ ಟೆಕ್ನಿಕಲ್ ವೇಕೆನ್ಸಿ ಇರ್ತವೆ. ಟೆಕ್ನಿಕಲ್ ವೇಕೆನ್ಸಿಯಲ್ಲಿ ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್, ಈ ತರ ವೇಕೆನ್ಸಿ ಇರ್ತವೆ. ಇನ್ನು ನಾನ್ ಟೆಕ್ನಿಕಲ್ ವೇಕೆನ್ಸಿ ಒಳಗೆ ಕುಕ್ಕು, ವಾಷರ್ ಮೆನ್, ಬಾರ್ಬರು, ಟೇಲರು, ಕಾರ್ಪೆಂಟ್ರು, ಈ ತರ ಎಕ್ಸೆಟ್ರಾ ಎಕ್ಸೆಟ್ರಾ ಈ ತರ ಇರ್ತವೆ. ಸೊ ಈ ಟ್ರೇಡ್ಸ್ಮನ್ ವರ್ಕ್ ಏನಪ್ಪಾ? ಟ್ರೇಡ್ಸ್ಮನ್ ವರ್ಕ್ ಏನಂದ್ರೆ ಟೆಕ್ ಟ್ರೇಡ್ಸ್ಮನ್ ಸಪೋರ್ಟ್ ಡೈಲಿ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಇನ್ BSF ಯೂನಿಟ್. ದೇ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅಸಿಸ್ಟಿಂಗ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಅಂದ್ರೆ ಏನಪ್ಪಾ? ಅವರು ಟ್ರೇಡ್ಸ್ಮನ್ ವರ್ಕ್ ಏನಂದ್ರೆ BSF ಯೂನಿಟ್ ಒಳಗ ಅವರಿಗೆ ಹೆಲ್ಪ್ ಮಾಡೋದು. ಏನು ಡೈಲಿ ಆಪರೇಷನ್ಸ್, ಟೋಟಲ್ ಮೇಂಟೈನ್. ಕುಕ್ಕದ ಏನಪ್ಪಾ ಮೇಂಟೈನು? ಎಲ್ಲರೂ ಊಟ ಮಾಡುದು, ಎಲ್ಲರೂ ಊಟ ನೀಡುದು, ಎಷ್ಟ್ ಜನ ಇರ್ತಾರೆ, ಈ ತರ. ಈ ಬೇರೆ ಬೇರೆ ವೇರಿಯಸ್ ಸ್ಪೋರ್ಟ್ಸ್ಗೆ ಪೋಸ್ಟಿಗೆ ಬೇರೆ ಬೇರೆ ತರ ಒಂದು ರೋಲ್ ಇರ್ತಾವೆ, ಮೇಂಟೆನೆನ್ಸ್ ರೋಲ್ ಇರ್ತಾವೆ. ಅದನ್ನ ಅವ್ರು ಮಾಡ್ಬೇಕು. ಅದಕ್ಕೆ ಅವರು BSF ಟ್ರೇಡ್ಮೆನ್ ಅಂತ ಪೋಸ್ಟ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ನಿಮ್ BSF ಟ್ರೇಡ್ಮೆನ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಟಾಪಿಕ್ ಏನು? ಬೇಸಪ್ ಟ್ರೇಡ್ಮೆನ್ ಒಳಗೆ ಎಷ್ಟು ತರ ವೇಕೆನ್ಸಿ ಇರ್ತವೆ? ಫಸ್ಟ್, ಕುಕ್, ವಾಟರ್ಮ್ಯಾನ್ ಕ್ಯಾರಿಯರ್, ವಾಷರ್ಮನ್, ಬಾರ್ಬರ್, ಸ್ವೀಪರ್, ಕಾಬ್ಲರ್, ಟೇಲರ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಪೇಂಟರ್, ಪಂಪ್ ಆಪರೇಟರ್, ಅಪ್ಹೋಲ್ಸ್ಟರ್, ವೇಟರ್, ಕೌಜಿ, ಮಾಸೂನ್, ಮೆಕ್ಯಾನಿಕ್. ಇದ್ರೊಳಗೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ, ಇದ್ರೊಳಗೆ ಯಾವ್ದು ಟೆಕ್ನಿಕಲ್ ಪೋಸ್ಟ್, ಯಾವ್ದು ನಾನ್ ಟೆಕ್ನಿಕಲ್ ಪೋಸ್ಟ್. ಸೊ ಅದ್ರ ಬಗ್ಗೆ ನಿಮ್ಗೊಂದ್ ಸ್ವಲ್ಪ ಹೇಳ್ತೀನಿ. ಕುಕ್ಕು ನಾನ್ ಟೆಕ್ನಿಕಲ್ ಪೋಸ್ಟ್, ವಾಟರ್ ಕ್ಯಾರಿಯರು ನಾನ್ ಟೆಕ್ನಿಕಲ್ ಪೋಸ್ಟ್, ವಾಷರ್ಮನ್ ನಾನ್ ಟೆಕ್ನಿಕಲ್ ಪೋಸ್ಟ್, ಬಾರ್ಬರು ನಾನ್ ಟೆಕ್ನಿಕಲ್, ಸ್ವೀಪರು ನಾನ್ ಟೆಕ್ನಿಕಲ್, ಕಾಬ್ಲರು ನಾನ್ ಟೆಕ್ನಿಕಲ್, ಟೇಲರು ನಾನ್ ಟೆಕ್ನಿಕಲ್, ಕಾರ್ಪೆಂಟರ್ ನಾನ್ ಟೆಕ್ನಿಕಲ್, ಎಲೆಕ್ಟ್ರಿಷಿಯನ್ ನೋಡಿ, ಇದರಲ್ಲಿ ಡಬಲ್ ನಾಲ್ಕು ಮಾರ್ಕ್ ಹಾಕಿದ್ದಾರೆ. ಎಲೆಕ್ಟ್ರಿಷಿಯನ್ ಅಂದ್ರೆ ಟೆಕ್ನಿಕಲ್. ಎಲೆಕ್ಟ್ರಿಷಿಯನ್ಗೆ ITI ಇರಬೇಕು, ಮತ್ತೆ NSQ ಸರ್ಟಿಫಿಕೇಟ್ ಇರಬೇಕು, ಅದಕ್ಕೊಂದು ಬೇರೆ ಬೇರೆ ಕ್ವಾಲಿಫಿಕೇಶನ್ ಇರಬೇಕು. ಸೊ ನೆಕ್ಸ್ಟ್, ಪ್ಲಂಬರು ನಾನ್ ಟೆಕ್ನಿಕಲ್, ಪೇಂಟರು ನಾನ್ ಟೆಕ್ನಿಕಲ್, ಪಂಪ್ ಆಪರೇಟರ್ ನಾನ್ ಟೆಕ್ನಿಕಲ್, ಅಪ್ಹೋಲ್ಸ್ಟರು ನಾನ್ ಟೆಕ್ನಿಕಲ್, ವೇಟರು ನಾನ್ ಟೆಕ್ನಿಕಲ್, ಕೌಜಿ ನಾನ್ ಟೆಕ್ನಿಕಲ್, ಮಾಸೂನ್ ನಾನ್ ಟೆಕ್ನಿಕಲ್, ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಅಲ್ಲ, ಮೆಕ್ಯಾನಿಕ್. ಓಕೆ, ಮೆಕ್ಯಾನಿಕ್ ಇದು ಟೆಕ್ನಿಕಲ್ ಪೋಸ್ಟ್. ಇದಕ್ಕೂ ಸೇಮ್, ಇದಕ್ಕೆ ITI ಇರಬೇಕು. ITI ಒಳಗೆ ಒಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇರಬೇಕು, ಈ ತರ. ಹಾ, ಸೊ ನೆಕ್ಸ್ಟ್ ಟಾಪಿಕ್ ಏನು? ಸೆಲೆಕ್ಷನ್ ಪ್ರೊಸೆಸ್. BSF ಸೆಲೆಕ್ಷನ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡೋಣ. ಫಸ್ಟ್ ಏನಿರ್ತದೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಳಗೆ ನಿಮ್ಗೆ ಏನಿರಲ್ಲ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಳಗೆ ಹೈಟ್ ಚೆಕ್ ಮಾಡ್ತಾರೆ, ವೇಟ್ ಚೆಕ್ ಮಾಡ್ತಾರೆ, ಚೆಸ್ಟ್ ಚೆಕ್ ಮಾಡ್ತಾರೆ. ಹೈಟ್ ಮಿನಿಮಮ್ ಎಷ್ಟು ಬೇಕು? 165 ಸೆಂಟಿಮೀಟರ್ ಬೇಕು. ಚೆಸ್ಟ್ ಎಷ್ಟು ಬೇಕು? 75 ಇರಬೇಕು. ಮಿನಿಮಮ್ 75 ಇರಬೇಕು. ಎಕ್ಸ್ಪ್ಯಾಂಡ್ ಮಾಡಿದ್ಮೇಲೆ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ಈಗ ನಿಮ್ದು ಚೆಸ್ಟ್ 80 ಇದ್ರೆ ಪ್ರಾಬ್ಲಮ್ ಇಲ್ಲ, 75 ಕೆಳಗಡೆ ಇರಬಾರ್ದು. 80 ಇದ್ರೆ 85 ಚೆಸ್ಟ್ ಎಕ್ಸ್ಪೆಂಡ್ ಮಾಡಿದರೆ 5 ಸೆಂಟಿಮೀಟರ್ ಅಂದ್ರೆ 85. ಅವಾಗ PhD ಟೆಸ್ಟ್ ನೀವು ಕ್ವಾಲಿಫೈ ಆಗ್ತೀರಾ. ನೆಕ್ಸ್ಟ್ ಏನಿರ್ತದೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ ರನ್ನಿಂಗ್ ಇರ್ತಾರೆ, ರನ್ನಿಂಗು ಟ್ರ್ಯಾಕ್ಸ್ ಇರ್ತವೆ. ಬಟ್ ಟ್ರ್ಯಾಕ್ಸ್ ಇದಕ್ಕಿರಲ್ಲ, ಬರೀ ಜಸ್ಟ್ ರನ್ನಿಂಗ್ ಇರ್ತವೆ ನಿಮಗೆ. ಮೇಲ್ಗೆ ಇಲ್ಲಿ ನೋಡಿ, ಮೇಲ್ಗೆ 5 ಕಿಲೋಮೀಟರ್ ರನ್ನಿಂಗು 24 ನಿಮಿಷದಲ್ಲಿ ಓಡಬೇಕು. ಇನ್ನು ಫೀಮೇಲ್ಗೆ 1.6 ಕಿಲೋಮೀಟರ್ ಎಷ್ಟು ನಿಮಿಷದಲ್ಲಿ ಓಡಬೇಕು? 8 ಮಿನಿಟ್ಸ್ 30 ಸೆಕೆಂಡ್ಸ್ ಓಡಬೇಕು. ಸೊ ಇದನ್ನ ಕ್ವಾಲಿಫೈ ಮಾಡಿದ್ರೆ ನಿಮ್ದು PST ಮತ್ತು PET ಇಲ್ಲಿದೆ ನೋಡಿ. PST ಮತ್ತು PET ಕ್ವಾಲಿಫೈ ಆಗ್ತೀರಾ. ಇದಾದ್ಮೇಲೆ ಏನಿರ್ತದೆ ಅಂದ್ರೆ ಎಕ್ಸಾಮ್ಸ್ ಇರ್ತವೆ. ಎಕ್ಸಾಮ್ಸ್ ಇಲ್ಲಿ ನೋಡಿ, ರಿಟರ್ನ್ ಎಕ್ಸಾಮ್ಸ್. ಇಲ್ಲೇ ನೋಡಿ, ಸ್ಟೂಡೆಂಟ್ಸ್ ಫೇಲ್ ಆಗೋದು ಮತ್ತೆ ಭಯ ಪಡೋದು. ಓಕೆ, ನೀವು ಭಯ ಪಡಬೇಡಿ. ನಮ್ ಸ್ಟೂಡೆಂಟ್ಸ್ ನನ್ ಮಾತು ಕೇಳಿದ್ರೆ, ನಂದು ಟೆಕ್ನಿಕ್ ಕೇಳಿದ್ರೆ ಯಾರು ರಿಟರ್ನ್ ಎಕ್ಸಾಮ್ ನಲ್ಲಿ ಫೇಲ್ ಆಗಲ್ಲ. ಓಕೆ, ರಿಟರ್ನ್ ಎಕ್ಸಾಮ್ ನಲ್ಲಿ ಏನಿರ್ತದೆ ಅಂದ್ರೆ 100 ಕ್ವಶನ್ಸ್ ಇರ್ತವೆ. 100 ಕ್ವಶನ್ಸ್ಗೆ 100 ಮಾರ್ಕ್ಸ್. ಅಂದ್ರೆ ಒಂದು ಕ್ವಶನ್ಗೆ ಒಂದೇ ಮಾರ್ಕ್ಸ್. ಇದರಲ್ಲಿ ನೆಗೆಟಿವ್ ಇರಲ್ಲ. ಈಗ ನೀವು ಎಕ್ಸಾಮ್ ಬರೆಯಕ್ ಹೋದ್ರೆ 100 ಕ್ವಶನ್ಸ್ ಹಾಕ್ ಬನ್ನಿ, ಒಟ್ಟ ಒಂದು ಕ್ವಶನ್ ಬಿಡಬೇಡಿ, ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಓಕೆ, 100 ಕ್ವಶನ್ಸ್
100 ಮಾರ್ಕ್ಸ್. 100 ಕ್ವಶನ್ಸ್ ಅಲ್ಲಿ ಎಷ್ಟು ತರ ಸಬ್ಜೆಕ್ಟ್ ಇರ್ತವೆ? 4 ತರ ಸಬ್ಜೆಕ್ಟ್. ಯಾವ್ಯಾವು? ಜನರಲ್ ಅವೇರ್ನೆಸ್ ಅಂದ್ರೆ GK, ಎಲಿಮೆಂಟರಿ ಮ್ಯಾಥ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್, ಅನಲಿಸ್ಟಿಕ್ ಆಪ್ಟಿಟ್ಯೂಡ್ ಅಂದ್ರೆ ರೀಸನಿಂಗ್, ಅಂಡ್ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಮತ್ತು ಹಿಂದಿ ಗ್ರಾಮರ್. ಇದರಲ್ಲಿ ಕನ್ನಡ ಗ್ರಾಮರ್ ಇರಲ್ಲ. ಸ್ಟೂಡೆಂಟ್ಸ್ ಕೇಳ್ಕೊಳ್ಳಿ, ಕನ್ನಡ ಗ್ರಾಮರ್ ಇರಲ್ಲ. ಇಂಗ್ಲಿಷ್ ಗ್ರಾಮರು ಮತ್ತೆ ಹಿಂದಿ ಗ್ರಾಮರ್ ಮಾತ್ರ ಇರುತ್ತದೆ. ಓಕೆ, ಈಗ ಈ ಎಕ್ಸಾಮ್ ಬರಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ನಮಗೆ? 2 ಗಂಟೆ ಅಂದ್ರೆ 120 ಮಿನಿಟ್ಸ್. ಅಂದ್ರೆ ಒಂದು ಕ್ವಶನ್ ನೀವು ಒಂದೂವರೆ ನಿಮಿಷ ಮಾಡ್ಬೋದು. ಇದರಲ್ಲಿ ನೀವು ಸಮಾಧಾನವಾಗಿ ನಿಂತು ಮಾಡ್ಬೇಕು. ಕ್ವಶನ್ಸ್ ಅನ್ನ ವಿಚಾರ ಮಾಡಿ ಹಾಕ್ಬೇಕು. ಓಕೆ, ಇನ್ ನೆಕ್ಸ್ಟ್ ಮಿನಿಮಮ್ ಕ್ವಾಲಿಫೈ. ನೆಕ್ಸ್ಟ್ ಸ್ಟೆಪ್ ಗೆ ಕ್ವಾಲಿಫೈ ಆಗ್ಬೇಕಂದ್ರೆ ನೀವು ಮಿನಿಮಮ್ 35%. ನೀವು ಇಲ್ಲಿದೆ ನೋಡಿ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 35% ಫಾರ್ UR EWS ಎಕ್ಸ್ ಸರ್ವಿಸ್ ಮ್ಯಾನ್. UR ಅಂದ್ರೆ ಜನರಲ್ ಕ್ಯಾಟಗರಿ, EWS ಅಂದ್ರೆ ಜನರಲ್ ಕ್ಯಾಟಗರಿ ಒಳಗೆ ಲೋವರ್. ಓಕೆ, ಇದು ಇರ್ತದೆ. ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಆಲ್ರೆಡಿ ಆರ್ಮಿಯಲ್ಲಿ ಆ ಡ್ಯೂಟಿ ಮಾಡಿ ಬಂದು ಸರ್ವಿಸ್ ಮುಗಿಸಿರ್ತಾರಲ್ಲ, ಅವ್ರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕರೀತಾರೆ. ಓಕೆ, ಅವರು 100 ಮಾರ್ಕ್ಸ್ ಅಲ್ಲಿ 35 ಮಾರ್ಕ್ಸ್ ತೊಂದ್ರೆ ನೆಕ್ಸ್ಟ್ ಸ್ಟೆಪ್ ಗೆ ಕ್ವಾಲಿಫೈ ಆಗ್ತಾರೆ. ಇನ್ನು 33% ಅಂದ್ರೆ 100 ಮಾರ್ಕ್ಸ್ ಅಲ್ಲಿ 33% ಅಂದ್ರೆ 33 ಮಾರ್ಕ್ಸ್ ಯಾರು ತಗೋಬೇಕು? ಇದನ್ನ SC ST ಕ್ಯಾಟಗರಿ ಅವರು, OBC ಕ್ಯಾಟಗರಿ ಅವರು ತಗೋಬೇಕು. ಇಷ್ಟು ಮಾರ್ಕ್ಸ್ ತೊಂದಾದ್ಮೇಲೆ ಒಂದ್ ಲಿಸ್ಟ್ ಬರ್ತದೆ. ಲಿಸ್ಟ್ ಅಲ್ಲಿ ನಿಮ್ದು ರೋಲ್ ನಂಬರ್ ಇರ್ತದೆ. ರೋಲ್ ನಂಬರ್ ಲಿಸ್ಟ್ ಅಲ್ಲಿ ನಿಮ್ದಿದ್ದರೆ ನೆಕ್ಸ್ಟ್ ಸ್ಟೆಪ್ ಗೆ ನೀವು ಕ್ವಾಲಿಫೈ ಆಗ್ತೀರಾ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪಾ? ಡಾಕ್ಯುಮೆಂಟ್ ವೆರಿಫಿಕೇಶನ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಫೇಲ್ ಆಗ್ತಾರೆ. ಓಕೆ, ನೀವು ಫೇಲ್ ಆಗಬೇಡಿ. ನಾ ಇನ್ಸ್ಟ್ರಕ್ಷನ್ ಕೊಡ್ತೇನೆ ಯಾವ ತರ ಡಾಕ್ಯುಮೆಂಟ್ ಇರಬೇಕು, ಕರೆಕ್ಟ್ ಅದಾವೋ ಇಲ್ಲೋ ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಾಗ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಏನೇನು ಹೋಗ್ಬೇಕು? 10th ಮಾರ್ಕ್ಸ್ ಕೊಡಬೇಕು. ನೀವು 12th ಮುಗಿಸಿದ್ರೆ 12th ಒಯ್ಯಿರಿ, ಡಿಗ್ರಿ ಮುಗಿಸಿದ್ರೆ ಡಿಗ್ರಿದು ಒಯ್ಯಿರಿ. ಸೊ ಅಲ್ಲಿ ನಿಮ್ಗೆ ಅವ್ರಿಗೆ ಕೇಳಿದ್ರು ಇಲ್ಲ ಅನ್ನಂಗಿಲ್ಲ, ಇದೆ ಸರ್ ಅಂತ ಕೊಡೋದು. ಓಕೆ, ನೆಕ್ಸ್ಟ್ ಐಡೆಂಟಿಟಿ ಅಂಡ್ ಏಜ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID, ಈ ತರ ಬರ್ತ್ ಡೇಟ್ ಸರ್ಟಿಫಿಕೇಟ್, ಹಾಸ್ಪಿಟಲ್ ಸಿಗ್ತದೆ ಅದು ಏಜ್ ಪ್ರೂಫ್, ಐಡೆಂಟಿಟಿ ಅಂದ್ರೆ. ಓಕೆ, ಇನ್ ಕೆಟಗರಿ ಅಂದ್ರೆ ನೀವು SC ಇದ್ರೆ SC ಸರ್ಟಿಫಿಕೇಟ್, ST ಇದ್ರೆ ST ಸರ್ಟಿಫಿಕೇಟ್, OBC ಇದ್ರೆ OBC ಸರ್ಟಿಫಿಕೇಟ್, EWS ಇದ್ರೆ EWS ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟ್. ಡೊಮಿಸೈಲ್ ಸರ್ಟಿಫಿಕೇಟ್ ಇದೆ ಅಲ್ಲ, ನಿಮ್ಮ ಊರಿನ ತಹಸೀಲ್ದಾರ್ ಕೊಡ್ತಾನೆ ಒಂದು ಈ ಸರ್ಟಿಫಿಕೇಟ್ ಅನ್ನ ನೀವು ಮಾಡ್ಕೊಳ್ಳಿ, ಆಯ್ತಾ? ಮಾಡ್ಕೊಂಡು ಡೊಮಿಸೈಲ್ ಜೊತೆ ಇನ್ನೊಂದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಬರ್ತದೆ, ಬಟ್ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೀವೇ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್, ಇದನ್ನೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಕ್ಲಿಯರ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಾರ್ದೆ ನೀವು ಇದನ್ನ ಮಾಡಿ. ಓಕೆ, ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಇನ್ನು ಟ್ರೇಡ್ ಸರ್ಟಿಫಿಕೇಟ್ ಅಂದ್ರೆ NSQF ಸರ್ಟಿಫಿಕೇಟ್ ಇದಲ್ಲ, ಪರ್ಟಿಕ್ಯುಲರ್ ಟ್ರೇಡಿಗೆ ಅಷ್ಟೇ. ಅದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪಾ? ಟ್ರೇಡ್ ಟೆಸ್ಟ್ ಯಾರಿಗೆ ಇರ್ತದೆ ಅಂದ್ರೆ ಕಾಬ್ಲರ್ ಇರ್ತದೆ, ಟೇಲರ್ ಇರ್ತದೆ. ಓಕೆ, ಬಾರ್ಬರ್ ಇರ್ತದೆ, ವಾಷರ್ ಮನೆಗೆ ಇರ್ತದೆ. NSQF ಸರ್ಟಿಫಿಕೇಟ್ ಇದ್ದವರಿಗೆ ಟ್ರೇಡ್ ಟೆಸ್ಟ್ ಇರಲ್ಲ. ಇದನ್ನ ಅವರು ನೆಕ್ಸ್ಟ್ ಸ್ಟೆಪ್ ಗೆ ಆಟೋಮೆಟಿಕ್ ಆಗಿ ಕ್ವಾಲಿಫೈ ಆಗ್ತಾರೆ. ಸೊ ಇದಕ್ಕೆ ಟ್ರೇಡ್ ಟೆಸ್ಟ್ ಇರಲ್ಲ. ಈ ಪೋಸ್ಟ್ ಗೆ ಯಾರ್ಯಾರು ಈ ಸಲ 2025 ಅಲ್ಲಿ ಅಪ್ಲಿಕೇಶನ್ ಹಾಕಿದಿರಾ, ಅವರು ಈ ಟ್ರೇಡ್ ಟೆಸ್ಟ್ ಕೊಡ್ಬೇಕು ನೀವು, ಆಯ್ತಾ? ನೆಕ್ಸ್ಟ್, ಇಟ್ ಇಸ್ ಜನರಲಿ ಕ್ವಾಲಿಫೈ ಇನ್ ದ ನೇಚರ್. ಇದಕ್ಕೆ ಮಾರ್ಕ್ಸ್ ಇರಲ್ಲ, ಪಾಸ್ ಫೇಲ್ ಅಷ್ಟೇ ಇರ್ತದೆ. ಇದಕ್ಕೆ ಮಾರ್ಕ್ಸ್ ಇರಲ್ಲ, ನೆನಪಿರ್ಲಿ. ಈ ಮಾರ್ಕ್ಸ್ ನಿಮ್ದು ರಿಟರ್ನ್ ಎಕ್ಸಾಮ್ ಮಾರ್ಕ್ಸ್ ತಗೊಂಡು ಫೈನಲ್ ಮೆರಿಟ್ ಲಿಸ್ಟ್ ಮಾಡ್ತಾರಂತ ಅದಿಲ್ಲ, ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಏನಪ್ಪಾ? ಇನ್ ಮೆಡಿಕಲ್. ಓಕೆ, ಇವೆಲ್ಲ ಸ್ಟೆಪ್ ಮುಗಿದ್ಮೇಲೆ ಮೆಡಿಕಲ್ ಗೆ ಕ್ವಾಲಿಫೈ ಆಗ್ತೀರಾ. ಮೆಡಿಕಲ್ ಕ್ವಾಲಿಫೈ ಆಗಿ ಫೈನಲ್ ಸ್ಟೇಜ್ ಮೆಡಿಕಲ್ ಕ್ವಾಲಿಫೈ ಆಗಿ ಏನ್ ಮಾಡ್ತಾರ ಅಂದ್ರೆ ನಿಮ್ದು ಹೆಲ್ತ್, ಚೆಸ್ಟ್, ಬ್ಲಡ್, ಕಾಲು, ಕೈಯು, ಐ ಟೆಸ್ಟ್, ಈ ತರ ಇರ್ತವೆ. ಸೊ ಇದನ್ನ ಕ್ವಾಲಿಫೈ ಮಾಡಾದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಬರ್ತದೆ. ಓಕೆ, ನೆಕ್ಸ್ಟ್ ಟಾಪಿಕ್ ಏನಪ್ಪಾ? ಎಕ್ಸಾಮ್ ಪ್ಯಾಟರ್ನ್ಸ್ ಅಂಡ್ ಸಿಲೆಬಸ್. ಓಕೆ, ಇದರಲ್ಲಿ ಒಂದು ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡೋಣ ಇರಿ. ಓಕೆ, BSF ಟ್ರೇಡ್ಮ್ಯಾನ್ ಎಕ್ಸಾಮ್ ಪ್ಯಾಟರ್ನ್. ರಿಟರ್ನ್ ಎಕ್ಸಾಮ್ ಎಷ್ಟಿರ್ತವೆ? 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್, ಟೈಮ್ ಡ್ಯೂರೇಷನ್ 2 ಗಂಟೆ ಇರ್ತವೆ. ಆಬ್ಜೆಕ್ಟಿವ್ ಟೈಪ್ MCQs ಅದೇ ಹೇಳಿದಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಈ ತರ ಇರ್ತವೆ. ಓಕೆ, ಇನ್ ನೆಕ್ಸ್ಟ್
ಓಕೆ, ಹಾ, ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ನೋಡಿ, ಇಲ್ಲಿದೆ ನೋಡಿ, ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಈ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಕ್ಯಾರೀಸ್ 25 ಮ್ಯಾಥ್ಸ್, ಜನರಲ್ ನಾಲೆಜ್, ಜಿಕೆ, ಎಲಿಮೆಂಟರಿ ಮ್ಯಾಥ್ಸ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಹಿಂದಿ ಲ್ಯಾಂಗ್ವೇಜ್, ಗ್ರಾಮರ್, ಈ ತರ. ಓಕೆ, ನೆಕ್ಸ್ಟ್ ಏನಪ್ಪಾ, ನೆಕ್ಸ್ಟ್ ಟಾಪಿಕ್ ಏನು? ಓಕೆ, ಸಿಲಾಬಸ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಜನರಲ್ ನಾಲೆಜ್, ಜಿ ಕೆ. ಓಕೆ, ಟಾಪಿಕ್ಸ್ ಏನೇನ್ ಬರ್ತವೆ ಜನರಲ್ ನಲ್ಲಿ? ಕರೆಂಟ್ ಅಫೇರ್ಸ್, ಇಂಡಿಯಾದು ಮತ್ತು ವರ್ಲ್ಡ್ ಎರಡು ಕೇಳ್ತಾರೆ. ಇಂಡಿಯನ್ ಹಿಸ್ಟ್ರಿ, ಫ್ರೀಡಮ್ ಮೂವ್ಮೆಂಟ್ಸ್, ಏನ್ಷಿಯಂಟ್ ಹಿಸ್ಟ್ರಿ, ಏನ್ಷಿಯಂಟ್ ಮೆಡಿವಲ್, ಮಾಡರ್ನ್ ಇಂಡಿಯಾ, ಎವ್ರಿಥಿಂಗ್. ಓಕೆ, ನೆಕ್ಸ್ಟ್ ಇನ್ನೇನಪ್ಪಾ, ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ರಿವರ್ಸ್, ಮೌಂಟೇನ್ಸ್, ಸ್ಟೇಟ್ಸ್, ಕ್ಯಾಪಿಟಲ್ಸ್. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ರೈಟ್, ಇಂಡಿಯನ್ ಎಕಾನಮಿ, ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ರೈಟ್. ಮತ್ತೆ ಯಾವ್ದಾವು? ಬಯಾಲಜಿ, ಸ್ಪೋರ್ಟ್ಸ್, ಅವಾರ್ಡ್ಸ್ ಅಂಡ್ ಹಾನರ್ಸ್, ಇಂಪಾರ್ಟೆಂಟ್ ಡೇಟ್ಸ್, ಬುಕ್ಸ್ ಅಂಡ್ ಆಥರ್ಸ್. ಓಕೆ, ಇದರಲ್ಲಿ ಸ್ವಲ್ಪ ನಾ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ನಾನು ಒಂದ್ ಸ್ವಲ್ಪ ಸ್ಟಾರ್ ಆಗ್ತೇನೆ. ಈ ಟಾಪಿಕ್ಸ್ ಮೇಲೆ ನೀವು ಸಿಕ್ಕಾಪಟ್ಟೆ ಫೋಕಸ್ ಮಾಡಬೇಕು. ಈ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ಟಾಪಿಕ್ಸ್ ನೀವು ಕ್ಲಿಯರ್ ಇದ್ರೆ ನಿಮ್ ಮೈಂಡ್ ಅಲ್ಲಿ ಎಲ್ಲ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಈ ಸಲ BSF ಟ್ರೇಡ್ಮೆನ್ ಫಿಕ್ಸ್ ನಿಮ್ ಜಾಬ್ ಆಗ್ತದೆ. ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫ್ರೀಡಮ್ ಮೂವ್ಮೆಂಟ್ಸ್. ಇಲ್ಲಿದೆ ನೋಡಿ, 1 2 3 ಸ್ಟಾರ್. ಓಕೆ, ಇಂಡಿಯನ್ ಜಿಯೋಗ್ರಫಿ, ರಿವರ್ಸ್, ಮೌಂಟೇನ್ಸ್, ಕ್ಯಾಪಿಟಲ್ಸ್, ಇದೊಂದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ಸ್. ಓಕೆ, ಇನ್ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಸ್ಪೋರ್ಟ್ಸ್, ಅವಾರ್ಡ್ಸ್ ಅಂಡ್ ಹಾನರ್ಸ್, ಇಂಪಾರ್ಟೆಂಟ್ ಡೇಸ್, ಬುಕ್ಸ್ ಅಂಡ್ ಆಥರ್ಸ್. ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್. ಜಿಕೆ ಅಲ್ಲಿ 25 ಕ್ವಶನ್ ಅಲ್ಲಿ ಮಿನಿಮಮ್ ಅದಲ್ಲ 15 to 18 ಕ್ವಶನ್ಸ್ ಇಷ್ಟೇ ಟಾಪಿಕ್ ನಲ್ಲಿ ಜಿಕೆ ಅಲ್ಲಿ ಬರ್ತವೆ. ಇನ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲ ಟಾಪಿಕ್ ಇಂಪಾರ್ಟೆಂಟ್, ಬಟ್ ಡಿಸ್ಕಸ್ ಮಾಡೋಣ, ರೈಟ್. ಇರಿ 1 ಮಿನಿಟ್. ಓಕೆ, ನಂಬರ್ ಸಿಸ್ಟಮ್ಸ್, ಹೋಲ್ ನಂಬರ್ಸ್, additional, subtractions, multiplication, division, percentage, ratio and proportion, average, simple interest. Okay, simple interest, profit and loss, time and work, time and distance, mensurations, area and perimeter. Okay, simplification. ಇದು ವಾಲ್ಯೂಮ್ ಇದೆಲ್ಲ ಬೇಡ, ಇದರಲ್ಲಿ ಮೇ ಬಿ ಒಂದ್ ಕ್ವಶನ್ ಬರ್ತದೆ. ಒಂದ್ ಕ್ವಶನ್ ಸಂಬಂಧ ನೀವು ಫುಲ್ ಚಾಪ್ಟರ್ ಓದ್ಬೇಕಂದ್ರೆ ನೀವು ಈ ಟಾಪಿಕ್ ಮುಗಿಸ್ಬೇಕಂದ್ರೆ ಮಿನಿಮಮ್ ನಿಮ್ 3 to 4 days ಬೇಕು. ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಿಮ್ದು 10 days ಈ ಒಂದು ಚಾಪ್ಟರ್ ದಿಂದ ಹೋಗ್ತದೆ. ಬರೀ ಇದು ಚಾಪ್ಟರ್ ವೇಟೇಜ್ ಇಲ್ಲ, ಇದು ಮಾತ್ರ ಒಂದು ಕ್ವಶನ್ ಮಾತ್ರ ಹಾಕ್ತಾರೆ. ಓಕೆ, ಇನ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆಯ್ತಾ. ನೆಕ್ಸ್ಟ್ ಇನ್ ರೀಸನಿಂಗ್ ನೋಡಿ ಗುರು, ರೀಸನಿಂಗ್ ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್. ಓಕೆ, ರೀಸನಿಂಗ್ ನಲ್ಲಿ ಅನಾಲಜಿ, ಸಿಮಿಲಾರಿಟಿ ಅಂಡ್ ಡಿಫರೆನ್ಸಸ್, ಕ್ಲಾಸಿಫಿಕೇಶನ್, ನಂಬರ್ ಸೀರೀಸಸ್, alphabet series, coding and decoding, blood relation and direction, Venn diagrams, logical reasonings, arithmetical reasonings, problem solving, figure based questions. ರೀಸನಿಂಗ್ ಅಲ್ಲಿ ಇದೆಲ್ಲ ಇವೆಲ್ಲ 13 ಟಾಪಿಕ್ಸ್. ಇವೆಲ್ಲ ಟಾಪಿಕ್ಸ್ ನೀವು ಮಾಡ್ಲೇಬೇಕು ಗುರು, ಮಾಡ್ಲೇಬೇಕು ಫ್ರೆಂಡ್ಸ್, ನೀವು ಮಾಡ್ಲೇಬೇಕು. ಯಾಕಂದ್ರೆ ಇದು ವೆರಿ ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್. ಇದ್ರ ಸ್ಕ್ರೀನ್ ಶಾಟ್ ಹೊಡ್ಕೋಬೇಡಿ, ಇದನ್ನ ನಾನು PDF ಗ್ರೂಪ್ ನಲ್ಲಿ ಹಾಕ್ತೇನೆ, ಆಯ್ತಾ? ನಿಮ್ಗೆ ಕ್ಲಿಯರ್ ಆಗಿ ಕಟ್ ಆಗಿ ಗೊತ್ತಾಗ್ಬಿಡ್ತದೆ. ಓಕೆ, ಇನ್ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ಇದು ಇಂಗ್ಲಿಷ್ ಲ್ಯಾಂಗ್ವೇಜ್. ನಮ್ ಕರ್ನಾಟಕ ಜನತೆಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಹಿಂದಿ ಗ್ರಾಮರು. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇಂಗ್ಲಿಷ್ ಗ್ರಾಮರು ಸಿಕ್ಕಾಪಟ್ಟೆ ಈಸಿ.
ಸಿಕ್ಕಾಪಟ್ಟೆ ಈಸಿ, ವೆರಿ ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್. ಓಕೆ, ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಏನೇನ್ ಇರ್ತದೆ? ರೀಡಿಂಗ್ ಕಂಪ್ಯಾರಿಸನ್, ಅಂದ್ರೆ ಪ್ಯಾರಾಗ್ರಾಫ್ ಕೊಡ್ತಾರೆ, ಪ್ಯಾರಾಗ್ರಾಫ್ ಅಲ್ಲಿ 5 ಕ್ವಶನ್, ಪ್ಯಾರಾಗ್ರಾಫ್ ಓದಿ 5 ಕ್ವಶನ್ ಹಾಕಿದ್ರೆ ನಿಮ್ಗೆ 5 ಮಾರ್ಕ್ಸ್ ಅಲ್ಲೇ ಬಂತು ನಿಮ್ಗೆ, ಸಿಕ್ಕಾಪಟ್ಟೆ ಈಸಿ. ಓಕೆ, ನೆಕ್ಸ್ಟ್ ಏನು? ಸಿನಾನಿಮ್ಸ್, ಸಮಾನಾರ್ಥಕ ಪದಗಳು. ಎಂಟೋನಿಮ್ಸ್, ವಿರುದ್ಧಾರ್ಥಕ ಪದಗಳು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, fill in the blanks, error detection, sentence correction, active and passive voice, direct and indirect speech, idioms and phrases, spellings, grammars. ಗ್ರಾಮರ್ ಅಲ್ಲಿ ಒಂದ್ ಸ್ವಲ್ಪ ನೌನು, ಪ್ರೊನೌನು, ವರ್ಬು, ಟೆನ್ಸು. ಓಕೆ, ನೌನು, ಪ್ರೊನೌನು, ವರ್ಬು, ಟೆನ್ಸು, ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಕಂಜಕ್ಷನ್ಸು, ಇವೆಲ್ಲ ಮೇನ್ ಟಾಪಿಕ್. ಇದು ಮಾಡಿದ್ರೆ ಸಾಕು, ನೀವು 100% ಸೆಲೆಕ್ಷನ್ ಆಗೇ ಬಿಡ್ತದೆ ನಿಮ್ದು. ಓಕೆ, ಅಕಾರ್ಡಿಂಗ್ ಟು ಮೀ, ಅಕಾರ್ಡಿಂಗ್ ಟು ದ ರಿಸೋರ್ಸಸ್, ಓಕೆ, 60 to 75 ಮಾರ್ಕ್ಸ್ ಬಿದ್ರೆ ಈ ಸಲ ನಿಮ್ ಸೆಲೆಕ್ಷನ್ ಪಕ್ಕ. ಸೇಫ್ ಸ್ಕೋರ್ ಇದು, ಸೇಫ್ ಸ್ಕೋರ್. ಓಕೆ, ಇನ್ ನೆಕ್ಸ್ಟ್ BSF ಟ್ರೇಡ್ಮೆನ್ ವೇಕೆನ್ಸಿ ಇನ್ ಕರ್ನಾಟಕ. ಓಕೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ನೆಕ್ಸ್ಟ್. ಓಕೆ, ಹಿಯರ್ ಇಟ್ ಈಸ್. ಓಕೆ, ಕಾರ್ಪೆಂಟರ್. ನಮ್ ಕರ್ನಾಟಕದಲ್ಲಿ ಕಾರ್ಪೆಂಟರ್ ಅನ್ರಿಸರ್ವ್ಗೆ 1 ಪೋಸ್ಟು, EWS ಅವರಿಗೆ ಇಲ್ಲ, OBC ಅವರಿಗೆ 1 ಪೋಸ್ಟು, SC ಅವರಿಗೆ ಇಲ್ಲ, ST ಅವರಿಗೆ ಇಲ್ಲ. ಟೋಟಲ್ ಎಷ್ಟು? 2 ಪೋಸ್ಟ್. ಪ್ಲಂಬರ್ಗೂ ಇಲ್ಲ, ಪೇಂಟರ್ಗೂ ವೇಕೆನ್ಸಿ ಇಲ್ಲ, ಎಲೆಕ್ಟ್ರಿಷಿಯನ್ಸ್ಗೂ ಇಲ್ಲ, ಪಂಪ್ ಆಪರೇಟರ್ಗೂ ಇಲ್ಲ, ಹೋಲ್ಸ್ಟರ್ಸ್ಗೂ ಇಲ್ಲ. ಸೊ ನಮ್ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂದ್ರೆ BSF ದವರು, ಕಾಬ್ಲರ್ಗೆ ಅನ್ರಿಸರ್ವ್ 1, ಮತ್ತೆ EWS ಅವರಿಗೆ 1. ಇರಿ, ಚೆಕ್ ಮಾಡ್ತಾ ಸ್ಕ್ರೀನು. ಓಕೆ, ಇಲ್ಲಿದೆ ನೋಡಿ, ಸಾರಿ. ಓಕೆ, ಕಾಬ್ಲರ್ಗೆ 1 ಅನ್ರಿಸರ್ವ್ ಅಲ್ಲಿ, ಮತ್ತೆ OBC ಅವರಿಗೆ 2 ಇದೆ. ಟೋಟಲ್ 3 ಪೋಸ್ಟ್. ಓಕೆ, ಇನ್ನು ಟೇಲರ್ ಅಲ್ಲಿ ಅನ್ರಿಸರ್ವ್ಗೆ 1 ಇದೆ, ಅದೇ 1 ಪೋಸ್ಟ್ ಟೋಟಲ್ ಪೋಸ್ಟ್. ಇನ್ನು ವಾಷರ್ ಮನಿಗೆ 6 ಪೋಸ್ಟ್ ಇದೆ ಅನ್ರಿಸರ್ವ್ ಅಲ್ಲಿ. ಜನರಲ್ ಕ್ಯಾಟಗರಿಯವರಿಗೆ EWS ಅಲ್ಲಿ 2 ಇದೆ, OBC ಅವರಲ್ಲಿ 4 ಇದೆ, SC ಅಲ್ಲಿ 4 ಇದೆ. ಟೋಟಲ್ ಪೋಸ್ಟ್ 16. ಇನ್ ಬಾರ್ಬರ್ ಅಲ್ಲಿ ಅನ್ರಿಸರ್ವ್ ಅಂದ್ರೆ ಜನರಲ್ ಕ್ಯಾಟಗರಿಗೆ 2 ಇದೆ, EWS ಅವರಿಗೆ 1 ಇದೆ, OBC ಅವರಿಗೆ 2 ಇದೆ. ಟೋಟಲ್ ಪೋಸ್ಟ್ 5. ಇನ್ ನೆಕ್ಸ್ಟ್ ಸ್ವೀಪರ್ ಅಲ್ಲಿ ಇದೆ ನೋಡಿ, ಸ್ವೀಪರ್ ಅಲ್ಲಿ 13 ಇದೆ ಅನ್ರಿಸರ್ವ್ಗೆ. ಇನ್ನು EWS ಅವರಿಗೆ 3 ಇದೆ, OBC ಅವರಿಗೆ 10 ಇದೆ, ಮತ್ತೆ SC ಅವರಿಗೆ 5 ಇದೆ, ST ಅವರಿಗೆ 1 ಇದೆ. ಟೋಟಲ್ 32 ಪೋಸ್ಟ್. ಓಕೆ, ಇನ್ ಕೌಜಿಯಲ್ಲಿ ಪೋಸ್ಟೇ ಇಲ್ಲ ನಮ್ ಕರ್ನಾಟಕ ಈ ಸಲ. ಇನ್ ನೆಕ್ಸ್ಟ್ ಕುಕ್ ಅಲ್ಲಿ ನೋಡಿ, ಅವರೇ ಮೆನ್ಷನ್ ಮಾಡಿದ್ದಾರೆ NSQF ಸರ್ಟಿಫಿಕೇಟ್ ಇರ್ಬೇಕಂತ. ಓಕೆ, ಅನ್ರಿಸರ್ವ್ ಅಲ್ಲಿ ಜನರಲ್ ಕ್ಯಾಟಗರಿಗೆ 27 ಪೋಸ್ಟು, EWS ಅಲ್ಲಿ 7 ಪೋಸ್ಟು, OBC ಅವರಿಗೆ 24 ಪೋಸ್ಟು, SC ಅವರಿಗೆ 11 ಪೋಸ್ಟು, ST ಅವರಿಗೆ 5 ಪೋಸ್ಟು. ಟೋಟಲ್ 74 ಪೋಸ್ಟ್. ಹೈಯೆಸ್ಟ್ ಪೋಸ್ಟ್ ಕರ್ನಾಟಕದಲ್ಲಿ ಕುಕ್ ಅವರಿಗೆ, ಹೈಯೆಸ್ಟ್ ಪೋಸ್ಟ್ 74. ಓಕೆ, ಇನ್ ನೆಕ್ಸ್ಟ್ ವಾಟರ್ ಕ್ಯಾರಿಯರಿಗೆ NSQF ಸರ್ಟಿಫಿಕೇಟ್ ಬೇಕು. ಜನರಲ್ ಅಲ್ಲಿ 12, EWS ಅಲ್ಲಿ 3, OBC ಅಲ್ಲಿ 12, SC ಅಲ್ಲಿ 7, ST ಅಲ್ಲಿ 2. ಟೋಟಲ್ 36 ಪೋಸ್ಟ್. ಸೆಕೆಂಡ್ ಹೈಯೆಸ್ಟ್ ಪೋಸ್ಟ್ ಇದು, ಆಯ್ತಾ. ಇನ್ ನೆಕ್ಸ್ಟ್ ವೇಟರ್ ಅಲ್ಲಿ NSQF ಸರ್ಟಿಫಿಕೇಟ್ ಕೇಳಿದ್ದಾರೆ, ಬಟ್ OBC ಅಲ್ಲಿ 1 ಪೋಸ್ಟ್ ಮಾತ್ರ ಇದೆ. ಓಕೆ, ಟೋಟಲ್ ಈ ಸಲ ವೇಕೆನ್ಸಿಯಲ್ಲಿ ಅನ್ರಿಸರ್ವ್ ಅಲ್ಲಿ 63 ಇದೆ. ಇನ್ ನೆಕ್ಸ್ಟ್ EWS ಅಲ್ಲಿ 16 ಇದೆ, OBC ಅವರಿಗೆ 56 ಇದೆ, SC ಅವರಿಗೆ 27 ಇದೆ, ST ಅವರಿಗೆ 8 ಇದೆ. ಟೋಟಲ್ 170 ಪೋಸ್ಟ್. ಸ್ನೇಹಿತರೆ, ಫ್ರೆಂಡ್ಸ್ ನೋಡಿ, ಈಗ ಇಷ್ಟು ಪೋಸ್ಟ್ ಇದಾವೆ, ರೈಟ್ ಸ್ನೇಹಿತರೆ. ನಿಮ್ಗೆ ಹೇಳೋದೊಂದೇ, ಈಗ BSF ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗಿದೆ. ಈಗ ಸಿಲೆಬಸ್ ಅಂತೂ ನಿಮ್ ಕಡೆ ಇದೆ. ಸಿಲೆಬಸ್ ಯಾವ ತರ ಇರ್ಬೇಕು, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತದೆ, ಎಷ್ಟು ಇರ್ತದೆ, ನೆಗೆಟಿವ್ ಇರಲ್ಲ ಅಂತೂ ಗೊತ್ತಾಯ್ತು. 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತವೆ, 2 ಗಂಟೆ ನಿಮ್ಗೆ ಎಕ್ಸಾಮ್ ಬರೆಯಕ್ಕೂ ಟೈಮ್ ಇರ್ತದೆ.
ಸೊ ನಿಮಗೆ BSF ಟ್ರೇಡ್ಮೆನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಾಯ್ತು. ಓಕೆ, ಈಗ ನಿಮ್ ಕಡೆಯಿಂದ ನಂಗೊಂದು ಚಿಕ್ಕದ ಹೆಲ್ಪ್ ಆಗ್ಬೇಕಂದ್ರೆ ಈ ವಿಡಿಯೋ ಮುಗಿಯಕ್ ಬಂತು. ಸೊ ನೀವು ಏನ್ ಮಾಡ್ಬೇಕಂದ್ರೆ ವಿಡಿಯೋನ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಮತ್ತೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೂ ನಾಲೆಜ್ ಬೇಕು. ನಾಲೆಜ್ ಇದ್ರೇನೆ ಮಾತ್ರ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂಡ್ ಲವ್. ಧನ್ಯವಾದಗಳು.